ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ, ಶೀಘ್ರದಲ್ಲೇ ಬಿಜೆಪಿ ಪಕ್ಷವನ್ನ ನಾನು ಸೇರ್ಪಡೆಯಾಗ್ತೀನಿ ಅಂತ ಹೇಳಿ ಸುಮಲತಾ ಅಂಬರೀಶ್ ಘೋಷಿಸಿದ್ದಾರೆ. ಅಲ್ಲಿಗೆ ಎಲ್ಲ ಕುತೂಹಲಕ್ಕೂ ಕೂಡ ತೆರೆ ಬಿದ್ದಿದೆ. ಸಂಸದೆ ಸುಮಲತಾ ಅವರ ನಿರ್ಧಾರ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಅಭಿಮಾನಿಗಳು ಮೊನ್ನೆ ಸಭೆಯಲ್ಲಿ ಒತ್ತಾಯ ಮಾಡಿದಂತೆ ಪಕ್ಷೇತರವಾಗಿ ಅಖಾಡಕ್ಕಿಳಿತಾರಾ ಅನ್ನುವಂತಹ ಪ್ರಶ್ನೆ ಇತ್ತು. ಬಟ್ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ, ಬಿಜೆಪಿಯನ್ನ ಸೇರ್ಪಡೆಯಾಗ್ತಾ ಇದ್ದೀನಿ, ಆ ಮೂಲಕ ಮೈತ್ರಿ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ಪರವಾಗಿ ಕೆಲಸ ಮಾಡ್ತೀನಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಸಂಸದೆ ಸುಮಲತಾ ಅಂಬರೀಶ್. ಸುದೀರ್ಘವಾದಂತಹ ಭಾಷಣ ಮಾಡಿದ್ರು, ವಿದಾಯದ ಭಾಷಣ. ಈ 5 ವರ್ಷ ಸಂಸದೆ ಸುಮಲತಾ ಏನ್ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆ ಮಾಡ್ತಾ ಇದ್ದಂತಹ ಜನರಿಗೆ ಆರಂಭದಲ್ಲಿ ಉತ್ತರವನ್ನ ಕೊಟ್ಟರು. 5 ವರ್ಷಗಳ ಅವಧಿಯಲ್ಲಿ ಮಂಡ್ಯದಲ್ಲಿ ಸಂಸದರ ನಿಧಿಯಿಂದ ಆದಂತಹ ಅಭಿವೃದ್ಧಿ ಕಾರ್ಯಗಳ ಪಟ್ಟಿಯನ್ನ ರಿಲೀಸ್ ಮಾಡಿದ್ರು. ಅದರ ಬಗ್ಗೆ ಮಾತನಾಡಿದ್ರು. ಕಾಂಗ್ರೆಸ್ ನಾಯಕರಿಗೆ ಕೌಂಟರ್ ಅನ್ನ ಕೂಡ ಕೊಟ್ಟರು. ಕಾಂಗ್ರೆಸ್ಗೆ ಸೇರ್ಪಡೆಯಾಗಬೇಕು ಸುಮಲತಾ ಅವರು ಅನ್ನುವಂಥ ಒತ್ತಾಯ ಬೆಂಬಲಿಗರ ಒಂದು ವರ್ಗದಿಂದ ಆಯಿತು. ನನಗೆ ಗೌರವ ಇಲ್ಲದೆ ಇರುವಂತಹ ಜಾಗದಲ್ಲಿ ನಾನು ಯಾಕೆ ಹೋಗ್ಲಿ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ರು. ನಾನು ಹೋಗಬೇಕಾ ಹೇಳಿ ಅಂತ ಹೇಳಿ ಅಭಿಮಾನಿಗಳನ್ನೇ ಕೇಳಿದ್ರು. ಅದಾದ ನಂತರದಲ್ಲಿ ಅವರು ಘೋಷಣೆ ಮಾಡಿದ್ದು ತಮ್ಮ ಸಂಪೂರ್ಣ ಬೆಂಬಲ ಮೈತ್ರಿ ಅಭ್ಯರ್ಥಿಗೆ ಅನ್ನುವಂತಹ ಮಾತನ್ನ ಪರೋಕ್ಷವಾಗಿ ಹೇಳಿದ್ದಾರೆ. ಯಾಕಂದ್ರೆ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತಾ ಇಲ್ಲ, ಹಾಗಂತ ನಾನು ಮಂಡ್ಯ ಬಿಟ್ಟು ಹೋಗ್ತಾ ಇಲ್ಲ. ಬಟ್ ಚುನಾವಣೆಯಲ್ಲಿ ಈ ಸಂಸದೀಯ ಚುನಾವಣೆ ಏನಿದೆ, ಮಂಡ್ಯ ಲೋಕ ಅಖಾಡದಲ್ಲಿ ನಡೀತಾ ಇರುವಂತಹ ಚುನಾವಣೆ, ಆ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತಾ ಇಲ್ಲ, ಶೀಘ್ರದಲ್ಲೇ ನಾನು ಬಿಜೆಪಿಗೆ ಸೇರ್ತೀನಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಸಂಸದೆ ಸುಮಲತಾ. ಆ ಮೂಲಕ ಮಂಡ್ಯ ರಣಕಣದಲ್ಲಿ ಇದ್ದಂಥ ಆತಂಕ, ಎಲ್ಲಿ ಸುಮಲತಾ ಅವರು ಸ್ಪರ್ಧೆ ಮಾಡಿದ್ರೆ ರಣಕಣದ ಹವಾ ಬದಲಾಗ್ಬಿಡುತ್ತೋ ಅಥವಾ ಅಲ್ಲಿ ಏರಿಳಿತ ಆಗ್ಬಿಡುತ್ತೋ ಅನ್ನುವಂಥ ಟೆನ್ಷನ್ ಮೈತ್ರಿ ನಾಯಕರಿಗೆ ಏನಿತ್ತು, ಆ ಒಂದು ಚರ್ಚೆಗಳು ಏನ್ ನಡೀತಾ ಇತ್ತು, ಆ ಚರ್ಚೆಗಳಿಗೆಲ್ಲವೂ ಕೂಡ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಮಂಡ್ಯ ಸಂಸದೆ ಸುಮಲತಾ. ಇನ್ನು ಸಂಸದೆ ಸುಮಲತಾ ಅವರ ಈ ನಿರ್ಧಾರದ ಬಗ್ಗೆ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ಸುದ್ದಿಯನ್ನ ಬ್ರೇಕ್ ಮಾಡಿದ್ದೇ ನ್ಯೂಸ್ ಫಸ್ಟ್. ಮಂಡ್ಯ ಸಂಸದೆ ಸುಮಲತಾ ಅವರು ಮೈತ್ರಿ ಅಭ್ಯರ್ಥಿಗೆ ತಮ್ಮ ಬೆಂಬಲವನ್ನ ಘೋಷಣೆ ಮಾಡ್ತಾರೆ. ಜೊತೆಗೆ ಏಪ್ರಿಲ್ 6ನೇ ತಾರೀಕು ಬಹುತೇಕ ಅವರು ಬಿಜೆಪಿಯನ್ನ ಸೇರ್ಪಡೆಯಾಗ್ತಾರೆ ಅನ್ನುವಂತಹ ವರದಿಯನ್ನ ನ್ಯೂಸ್ ಫಸ್ಟ್ ಬಿತ್ತರ ಮಾಡಿತ್ತು. ಸುಮಲತಾ ಅವರ ಆಪ್ತ ಮೂಲಗಳಿಂದಾನೇ ಈ ಮಾಹಿತಿ, ಅಧಿಕೃತ ಮಾಹಿತಿ, ನಿಖರ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿತ್ತು. ಈಗ ನ್ಯೂಸ್ ಫಸ್ಟ್ನ ವರದಿಯಂತೆ ಸುಮಲತಾ ಅವರು ಕೂಡ ತಮ್ಮ ನಿರ್ಧಾರವನ್ನ ಘೋಷಣೆ ಮಾಡಿದ್ದಾರೆ. ಬಿಜೆಪಿ ಪಕ್ಷವನ್ನ ಸೇರ್ಪಡೆ ಆಗುವುದಾಗಿ ಘೋಷಿಸಿದ್ದಾರೆ ಮಂಡ್ಯ ಸಂಸದೆ ಸುಮಲತಾ. ತಮ್ಮ ಈ ಸಂಸದ ಅವಧಿ ಏನಿದೆ, ಸಂಸದೀಯಾಗಿರುವಂತಹ ಅವಧಿಯಲ್ಲಿ ಕೇಂದ್ರದಿಂದ ಸಿಕ್ಕಂತಹ ಸಹಕಾರ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಸಿಕ್ಕಂತಹ ಗೌರವ, ಕೇಂದ್ರದ ವಿವಿಧ ಇಲಾಖೆಗಳ ಸಚಿವರು ಕೊಟ್ಟಂತಹ ಸಹಕಾರವನ್ನ ಸ್ಮರಿಸಿದ್ರು. ಹಾಗಾಗಿ ಅಷ್ಟೊಂದು ಗೌರವವನ್ನ ನೀಡ್ತಾ ಇರುವಂತಹ ಪಕ್ಷಕ್ಕೆ ನಾನು ಹೋದ್ರೆ ತಪ್ಪಾ, ನಾನು ಹೋಗಬಾರ್ದಾ, ಅಲ್ಲಿ ನನಗೆ ಗೌರವವನ್ನ ನೀಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ನ್ಯೂಸ್ ಫಸ್ಟ್ ಇವತ್ತು ಬೆಳಗ್ಗೆನೇ ವರದಿ ಮಾಡಿತ್ತು, ನಿನ್ನೆ ಕೂಡ ಈ ಸುಳಿವನ್ನ ಕೊಟ್ಟಿತ್ತು ನ್ಯೂಸ್ ಫಸ್ಟ್. ಯಾಕಂದ್ರೆ ನಮಗ್ ಲಭ್ಯ ಆಗಿದ್ದು ನಿಖರ ಮಾಹಿತಿ. ಸಂಸದೆ ಸುಮಲತಾ ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ, ಮೈತ್ರಿ ಅಭ್ಯರ್ಥಿಗೆ ಜಯಘೋಷವನ್ನ ಕೊಡ್ತಾರೆ ಅಥವಾ ತಮ್ಮ ಸಹಕಾರವನ್ನ ನೀಡ್ತಾರೆ ಅಂತ ಹೇಳಿ ಆ ನಿಟ್ಟಿನಲ್ಲೇ ಸುಮಲತಾ ಅವರು ನಿರ್ಧಾರವನ್ನ ಘೋಷಣೆ ಮಾಡಿದ್ದಾರೆ. ಡೀಟೇಲ್ಸ್ ನ ಹಂಚಿಕೊಳ್ಳಬಹುದಾ ಮಧುಸೂದನ್? ಖಂಡಿತವಾಗ್ಲೂ ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ಕೊಟ್ಟಿರೋ ಅಂತ ಎಕ್ಸ್ಕ್ಲೂಸಿವ್ ನ್ಯೂಸ್ ಈಗ ನಿಖರವಾಗಿದೆ. ಪರ್ಫೆಕ್ಟ್ ಆಗಿ ನ್ಯೂಸ್ ಫಸ್ಟ್ ಇದರ ಬಗ್ಗೆ ಸುಮಲತಾ ಅಂಬರೀಶ್ ಅವರ ನಡೆ ಏನಿರುತ್ತೆ ಅನ್ನೋದನ್ನ ಈ ಇಂಚಿಂಚು ಏನು ಕೊಡ್ತಾ ಇತ್ತು ಮಾಹಿತಿಯ ಮೂಲಕ, ಅದು ಇವತ್ತು ಸರಿಯಾಗಿದೆ ಅನ್ನೋದು ಎಲ್ರಿಗೂ ಕೂಡ ಪ್ರೂವ್ ಆಗಿದೆ. 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ಅವರ ಬೆಂಬಲ ಏನು, ಅವರ ರಾಜಕೀಯ ನಡೆ ಏನು, ಅವರು ಪಕ್ಷೇತರರಾಗಿ ಕಣಕ್ಕಿಳಿತಾರೋ ಅಥವಾ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೋ, ಬಿಜೆಪಿಗೆ ತಮ್ಮ ಬೆಂಬಲವನ್ನು ಘೋಷಿಸ್ತಾರೋ ಅನ್ನೋ ಒಂದು ಪ್ರಶ್ನೆಗಳಿಗೆ ನ್ಯೂಸ್ ಫಸ್ಟ್ ನಿಖರವಾದಂತಹ ಉತ್ತರವನ್ನು ಕೊಟ್ಟಿತ್ತು. ಅವರು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆಗೋ ಅಂತ ಕಾಲ
ಸನ್ನಿಹಿತವಾಗ್ತಿದೆ ಅಂತ ಅದನ್ನ ಇವತ್ತು ಖುದ್ದು ಸುಮಲತಾ ಅಂಬರೀಶ್ ಅವರೇ, ಹಾಲಿ ಸಂಸದೆ, ಮಂಡ್ಯ ಲೋಕಸಭಾ ಕ್ಷೇತ್ರದ್ದು ಅವರೇ ಘೋಷಣೆಯನ್ನ ಮಾಡಿದ್ದಾರೆ. ಅತಿ ಶೀಘ್ರದಲ್ಲೇ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಇನ್ನು ತಮ್ಮ ಬೆಂಬಲ ಈ ಬಾರಿಯ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ HD ಕುಮಾರಸ್ವಾಮಿಗೆ ಅನ್ನೋದನ್ನ ಕೂಡ ಇವತ್ತು ನೇರವಾಗಿ ಸಾರ್ವಜನಿಕರ ಸಭೆಯಲ್ಲಿ ಅವರು ಒಪ್ಕೊಂಡಿದ್ದಾರೆ. ನಾನು ಈಗಾಗಲೇ ಹಲವಾರು ಸಭೆಗಳನ್ನ ಮಾಡಿದ್ದೇನೆ. ಕಳೆದ 5 ವರ್ಷದಲ್ಲಿ ಮಾಡಿರುವಂತಹ ಕೆಲಸ ಕಾರ್ಯಗಳನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದ ಜನತೆ ಮುಂದೆ ಇಟ್ಟಿದ್ದೇನೆ. ಒಬ್ಬ ಪಕ್ಷೇತರ ಸಂಸದೆಯಾಗಿ ಸರಿ ಸುಮಾರು 4,000 ಕೋಟಿ ರೂಪಾಯಿಗಳ ಅನುದಾನವನ್ನು ತರುವುದು ಅಂದ್ರೆ ಹುಡುಗಾಟದ ಮಾತಲ್ಲ. ದಶಪಥ ರಸ್ತೆ, ನರೇಗಾ ಯೋಜನೆ, ದಿಶಾ ಸಭೆಗಳು ಸೇರಿದಂತೆ ಇಡೀ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನಾನು ಕಳೆದ 5 ವರ್ಷಗಳ ಕಾಲ ನನ್ನ ಸಮಯವನ್ನು ಮೀಸಲಿಟ್ಟಿದ್ದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಹಕಾರ, ಅಭಿವೃದ್ಧಿಯ ಮಂತ್ರ ಅನ್ನೋ ಒನ್ಲೈನ್ ಅಜೆಂಡಾದ ಮೂಲಕ ನನ್ನನ್ನು ಏನು ಪಕ್ಷೇತರ ಬಿಜೆಪಿ ಬೆಂಬಲಿತ ಸಂಸದೆ ಅಂತ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.